ಕಾಂತಾರ ಚಾಪ್ಟರ್ 1 ದಂತಕತೆ ಟ್ರೈಲರ್ ರಿಯಾಕ್ಷನ್ ಏನಿಲ್ಲ. ಟ್ರೈಲರ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ಮಾತಾಡೋದ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಒಂದಷ್ಟು ಡಿಸಪಾಯಿಂಟ್ಮೆಂಟ್ಗಳು ಇದ್ದರೂ ಕೂಡ ಒಂದಷ್ಟು ವಿಷಯಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಯಾಕಂದರೆ ಕಾಂತಾರ ಸೆಕೆಂಡ್ ಪಾರ್ಟ್ ಬರಬೇಕಾದ್ರೆ ಒಂಥರ ಡಿಫ್ರೆಂಟಾಗಿ ಕೊಟ್ಟಿದ್ರು. ಆ ಯೂನಿವರ್ಸ್, ಆ ಜಾಗ, ಆ ಒಂದು ವಿಷಯ ಹೇಗಿತ್ತು ಅಂದರೆ ಈಗ ನಡೆಯೋ ಥರ ಇತ್ತು. ಆ್ಯಂಡ್ ಅದು ಒಂದು ಡಿವೋಷ್ನಲ್ ಆಗಿ ಲಾಸ್ಟಲ್ಲಿ ಚೇಂಜ್ ಮಾಡಿ ಎಲ್ಲ ಆಡಿಯನ್ಸ್ನು ಗ್ರ್ಯಾಬ್ ಮಾಡಿದ್ರು. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಸಕ್ಸಸ್ ಅಂತಲೇ ಹೇಳ್ಬೋದು. ಹಾಗೆ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಂಡ್ ಅದು ತುಂಬ ಜನ ಹೋಗಿ ಈ ಥರ ಒಂದು ಮೂವಿನ ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಲಾಸ್ಟಲ್ಲಿ ಲೈಕ್ ಆಡಿಯನ್ಸ್ ಹೊರಗಡೆ ಬರಬೇಕಾದ್ರೆ ಮೂವಿ ಹೇಗಿತ್ತು, ಅಷ್ಟೊಂದು ಸಖತ್ತಾಗೈತೆ ಯಾಕೆ ಹೇಳಿ, ಕ್ಲೈಮ್ಯಾಕ್ಸ್ ಪಾರ್ಟ್ ಆ ಥರ ಒಂದು ಕೊಟ್ಟಿದ್ರು. ಅದಕ್ಕಂತ ಕ್ಲೈಮ್ಯಾಕ್ಸ್ ಪಾರ್ಟ್ ಬಿಟ್ಟು ಬೇರೆ ಯಾವುದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಚೆನ್ನಾಗಿತ್ತು, ಮ್ಯೂಸಿಕ್ ಎಲ್ಲ ಸೂಪರಾಗಿತ್ತು. ಅಜನೀಶ್ ಲೋಕನಾಥ್ ಮ್ಯೂಸಿಕ್, ಅಜನೀಶ್ ಲೋಕನಾಥ್ ನಂಗೆ ತುಂಬ ಇಷ್ಟ. ಏನಕ್ಕೆ ಅಂದರೆ ಕುರಂಗು ಬೊಮ್ಮೆಯಿಂದ ಹಿಡಿದು ಮಹಾರಾಜ ಆ್ಯಂಡ್ ಅದೇ ಥರ ಆಪೋಸಿಟಿಗೆ ಬಂದರೆ ಈ ಥರ ಡಿವೋಷ್ನಲ್ ಮ್ಯೂಸಿಕ್ಸ್ ಎಲ್ಲ ಕೊಡ್ತಾರೆ. ಅದೇ ರೀತಿ ಈ ಟ್ರೈಲರಲ್ಲಿ ಚೆನ್ನಾಗಿ ಡೀಸೆಂಟಾಗಿ ವರ್ಕ್ ಮಾಡಿರೋದಂದರೆ ಅಜನೀಶ್ ಲೋಕನಾಥ್ ಫಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ರಿಷಬ್ ಶೆಟ್ಟಿ ಅವ್ರದ್ದು ಒಂದು ಸೀನ್ ತೋರಿಸ್ಬೇಕಾದ್ರೆ ಲೈಕ್ ಒಂದು ಫೈಟ್ ಆಡಿ ಎದೊಳೋ ಥರ ಒಂದು ಮೂಮೆಂಟ್ ಶಾರ್ಟಲ್ಲಿ ಆಗ ಆ ಬಿ ಜಿ ಎಮ್ ಸ್ಟಾರ್ಟ್ ಆಗುತ್ತೆ. ಅದು ಡೀಸೆಂಟಾಗಿತ್ತು. ತುಂಬ ಜನಕ್ಕೆ ಸ್ಟಾರ್ಟಿಂಗ್ ಬರೋ ಬಿ ಜಿ ಎಮ್ಮಿಂದ ಮೇ ಬಿ ಅವ್ರಿಗೂ ಒಂದಷ್ಟು ಡಿಸಪಾಯಿಂಟ್ಮೆಂಟ್ ಆಗಿದೆ ಅನ್ನೋ ಫೀಲ್ ಆಯಿತು. ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ಇದರಲ್ಲಿ ವಿಜುವಲ್ಸ್ ಏನು ಸೂಪರಾಗಿದೆ. ಸೀರಿಯಸ್ ದುಡ್ಡಿದ್ರೆ ತುಂಬ ಚೆನ್ನಾಗಿ ವಿಜುವಲ್ಸ್ ಮಾಡ್ಬೋದು, ಐ ನೋ ದ್ಯಾಟ್. ಬಟ್ ಆದರೂ ಕೂಡ ಸ್ವಲ್ಪ ಡಿಫ್ರೆಂಟ್ ಆ್ಯಂಡ್ ಯೂನೀಕ್ ಆಗಿತ್ತು. ಆ ವಿಜುವಲ್ಸ್ಗೋಸ್ಕರ ನನಗೆ ಗೊತ್ತಿರೋ ಪ್ರಕಾರ ಇದು ಒಂದು ಹಿಸ್ಟಾರಿಕಲ್ ಮೂವಿ ಆ್ಯಂಡ್ ಒಂದು ದೇವರು ಡಿವೋಷ್ನಲ್ ಒಂದು ವಿಷಯಗಳು ಹೇಳಿದ್ದಾರೆ ಅಂತ ಬರಬೇಕಾದ್ರೆ ಇದು 100% 1000 crores ಹೊಡೆಯೋ ಚಾನ್ಸಸ್ ಇದೆ ಅಂತ ನನಗೆ ಫೀಲ್ ಆಗ್ತಿದೆ. ಏನಕ್ಕೆ ಅಂದರೆ ಹೊಂಬಾಳೆ ಪ್ರೊಡಕ್ಷನ್ ಅವರ ಪೊಟೆನ್ಷಿಯಲ್ ಆ ಥರ ಇದೆ. ಇಲ್ಲ ಅಂದರೂ ಒಂದು 300-400 crores ಹೊಡಿಸ್ತಾರೆ, 500 ಹೊಡಿಸ್ತಾರೆ ನಾರ್ಮಲ್ ಇದ್ದರೂ ಕೂಡ. ಸ್ಟೋರಿ ಇಫ್ ಇನ್ ಕೇಸ್ ಸೂಪರಾಗಿದ್ದು. ಏನಕ್ಕೆ ಅಂದರೆ ರಿಷಬ್ ಶೆಟ್ಟಿ ಅವ್ರದ್ದು ಸ್ಕ್ರೀನ್ ಪ್ಲೇ, ಅವರು ಎಲ್ಲಿ ನಾನು ಫುಲ್ ಹೈಪ್ ಮಾಡಬೇಕು, ಯಾವ ಕಡೆ ಅವ್ರನ್ನ ಇಳಿಸ್ಬೇಕು, ಯಾವ ವಿಷಯನ ತುಂಬ ದೊಡ್ಡದಾಗಿ ತೋರಿಸ್ಬೇಕು. ಈಗ ಕೂಲಿ ಮೂವಿ ಅಂತ ಇಟ್ಕೊಂಡ್ರೆ ತುಂಬ ಹೈಪಲ್ಲಿ ಇರುತ್ತೆ, ಫುಲ್ ಬಿ ಜಿ ಎಮ್ ಅದು ಇದು ಇರುತ್ತೆ. ಬಟ್ ಆದರೆ ರಿಷಬ್ ಶೆಟ್ಟಿ ಫಿಲಮ್ ಮೇಕಿಂಗ್ ಆ ಥರ ಇರಲ್ಲ ಅನ್ನೋ ಒಂದು ಹೋಪ್ ಇದೆ ನನಗೆ. ಏನಕ್ಕೆ ಅಂದರೆ ಅವ್ರ ಫಿಲಮ್ ಮೇಕಿಂಗಲ್ಲಿ ಒಂದಷ್ಟು ವಿಷಯಗಳು ತುಂಬ ಜೆನ್ಯೂನ್ ಆಗಿರುತ್ತೆ. ಲೈಕ್ ಕಾಂತಾರ ಫಿಲಮಲ್ಲಾಗಿರಲಿ, ಗರುಡ ಗಮನ ರಿಷಭ ವಾಹನ ಆಗಿರಲಿ, ಈ ಥರ ಫಿಲಮ್ಸಲ್ಲೆಲ್ಲ ಒಂದಷ್ಟು ವಿಷಯಗಳು ಹೈಪ್ ಮಾಡಬೇಕು ಅಂತಲ್ಲ, ನಾವು ಆ ಮೂಮೆಂಟಲ್ಲಿ ಆ ಥರನೇ ಇರ್ತೀವಿ, ಆ ಥರನೇ ಎಮೋಷನ್ನ ತೋರಿಸ್ಕೋತೀವಿ. ಸಡನ್ನಾಗಿ ನನ್ನ ಕೋಪ ಬಂತು ಅಂದರೆ ಜೋರಾಗಿ ಹೊಡಿತೀನಿ ಗೋಡೆಗೆ. ಮೀನ್ಸ್ ಸಡನ್ ಕೋಪ ನನಗೇನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಿಲ್ಲ. ಸಡನ್ನಾಗಿ ಅವ್ರಿಗೆ ಬೈಬೇಕಂದ್ರೆ ನಕ್ಕನ್ನು ಯಾಕೋ ಅಂತ ಪಟ್ಟಂತ ಬೈತೀವಿ. ಇದೆಲ್ಲ ಸಡನ್ ಎಕ್ಸ್ಪ್ರೆಷನ್ಸ್ ಆಗಿರಲಿ, ಸಡನ್ ಎಮೋಷನ್ಸ್ ಆಗಿರಲಿ ಬಸ್ಟ್ ಔಟ್ ಆಗುತ್ತೆ. ಅದೇ ರೀತಿಯೇ ಈ ಫಿಲಮ್ ಮೇಕಿಂಗಲ್ಲಿ ಸ್ಕ್ರೀನ್ ಪ್ಲೇನಲ್ಲಿ ಆ ಥರ ಒಂದಷ್ಟು ವಿಷಯಗಳಲ್ಲಿ ಬಸ್ಟ್ ಔಟ್ ಆಗೋ ವಿಷಯಗಳು ರಿಷಬ್ ಶೆಟ್ಟಿ ಅವ್ರು ಇಡ್ತಾರೆ. ಅದು ತುಂಬ ಹೋಪ್ ಐತೆ, ನನಗೆ ತುಂಬ ಹೋಪ್ ಐತೆ. ಏನಕ್ಕೆ ಇದನ್ನು ಇಷ್ಟು ಹೊತ್ತಿ ಹೋಪ್ ಅಂತ ಹೇಳ್ತಿದ್ದೇನೆ, ತುಂಬ ಜನಕ್ಕೆ ಈ ಟ್ರೈಲರ್ ವರ್ಕ್ ಆಗಲಿಲ್ಲ ಅಂತ ಹೇಳ್ದಂಗೆ ಫೀಲ್ ಆಯಿತು. ಲೈಕ್ ನಾರ್ಮಲ್ ಆಡಿಯನ್ಸ್ಗಳಲ್ಲಿ ಈ ವಿಷಯನ ಹೇಳ್ದಂಗೆ ನನಗೆ ಫೀಲ್ ಆಯಿತು. ಏನಕ್ಕೆ ಅಂದರೆ ಅವರು ಆ ವಿಷಯಗಳನ್ನ ಮೀನ್ಸ್ ಆ ವಿಷಯಗಳಲ್ಲಿರೋ ಒಂದಷ್ಟು ನಾಟ್ಗಳನ್ನ ಈ ಥರ ತುಂಬ ಹೈಪ್ ಆಗುತ್ತೆ, ಮೀನ್ಸ್ ತುಂಬ ಹೈಪ್ ಇತ್ತು ಈ ಮೂವಿಗೆ, ಎಕ್ಸ್ಪೆಕ್ಟೇಷನ್ಸ್ ಇತ್ತು. ನನಗೆ ಅದೇ ಫೀಲ್ ಆಗ್ತಿತ್ತು, ತುಂಬ ಎಕ್ಸ್ಪೆಕ್ಟೇಷನ್ಸ್ ಯಾಕೆ ಇಟ್ಕೊಂಡಿದ್ದಾರೆ ಅಂತ. ನಾನು ಇದಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ಸು ಇಟ್ಕೊಂಡಿಲ್ಲ ಈ ಮೂವಿಗೆ, ಈ ಥರ ಇರುತ್ತೆ, ಆ ಥರ ಇರುತ್ತೆ, ಆ ಥರ ಮಾಡಿರ್ತಾರೆ ಅಂತ. ಬಟ್ ಅದೇ ಇವರೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಟವ್ರೆ. ಫ್ಯಾಮಿಲಿ ಸಮೇತ ಕಾಂತಾರ ಮೂವಿಗೆ ಹೋಗಬೇಕು, ನೆಕ್ಸ್ಟ್ ಬರಬೇಕಾದ್ರೆ ಹಾಗೆ ಹೀಗೆ ಅಂತಿದ್ದಾರೆ. ಎಕ್ಸ್ಪೆಕ್ಟೇಷನ್ಸ್ ಯಾಕೆ? ಒಂದು ನಾರ್ಮಲ್ ಹಿಸ್ಟಾರಿಕಲ್ ಮೂವಿ ಮಾಡ್ತಿದ್ದಾರೆ, ಅದರಲ್ಲಿ ಏನಿರುತ್ತೆ, ನಮ್ಮ ಶಿವ ಆಗಿರಲಿ ಆ್ಯಂಡ್ ಅಲ್ಲಿರೋ ಒಂದು ದೈವ ಆಗಿರಲಿ ಅದ್ರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಹಿಸ್ಟಾರಿಕಲ್ ಆಗಿ ತಂದಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಏನಕ್ಕೆ ಒಂದು ಆಡಿಯನ್ಸ್ ಆಗಿ ಕೂತ್ಕೋಬೇಕಾದ್ರೆ ಎಂಟರ್ಟೈನ್ಮೆಂಟ್, ಯಾಕಂದರೆ ಕಾಂತಾರ ಇಸ್ ಎನ್ ಎಂಟರ್ಟೈನ್ಮೆಂಟ್ ವಿತ್ ಡಿವೋಷ್ನಲ್ ಮೂವಿ ಆ್ಯಂಡ್ ಕ್ಲೈಮ್ಯಾಕ್ಸ್ ಟಾಪ್ ನಾಚ್ ಸೀಕ್ವೆಲ್ ಮೂವಿ. ಅದು ಅದರ ಪ್ರೀಕ್ವೆಲ್ ಈ ಥರ ಬರಬೇಕಾದ್ರೆ ಅವ್ರಿಗೆ ಒಂದಷ್ಟು ಡಿಸಪಾಯಿಂಟ್ಮೆಂಟ್ ಆಗಿದ್ದು ನನಗೆ ಫೀಲ್ ಆಯಿತು. ಅವ್ರು ಹೇಳ್ಕೊಂಡಿದ್ದು ನನಗೆ ಫೀಲ್ ಆಯಿತು. ಲೈಕ್ ಈ ಥರ ಇದೆಯಲ್ಲ, ಇದೊಂದು ಚೂರು ಬೇರೆ ಥರ ಮಾಡ್ಬೋದಾಗಿತ್ತು. ಹಾಗೆ ಮೀನ್ಸ್ ಅವ್ರು ಏನೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ದಾರೆ ತಲೆಯಲ್ಲಿ, ಅದು ಅವ್ರಿಗೂ ಗೊತ್ತಿಲ್ಲ. ಅದನ್ನು ಹೇಳಬೇಕಾದ್ರೆ ನನಗೆ ಸ್ವಲ್ಪ ಹೌದು ಅಲ್ವಾ, ಮೀನ್ಸ್ ತುಂಬ ಹಿಸ್ಟಾರಿಕಲ್ ಹೋಗ್ಬಿಟ್ರೆ ರಾಮಾಯಣ ಮಹಾಭಾರತ PS1 PS2 ಈ ಥರನೇ ಆಗುತ್ತೇನೋ ಅನ್ನೋ ಒಂದು ಭಯ. ಏನಕ್ಕೆ ಅಂದರೆ ರಾಮಾಯಣ ಮಹಾಭಾರತ ಎಲ್ಲ ನಮಗೆ ಗೊತ್ತಿರೋ ಕಾರಣಕ್ಕೋಸ್ಕರ ಅದು ಅವರು ಹೇಗೆ ಮಾಡಿದ್ರು, ಆ ಸ್ಟೋರಿ ಪ್ಲಾಟ್ ಗೊತ್ತಿರೋ ಕಾರಣಕ್ಕೋಸ್ಕರ ಇವರು ರಾವಣ, ಇವರು ರಾಮ, ಇವರು ಸೀತಾ, ಇವರಿಂದ ಇವರು ಇದು ನಡೆಯುತ್ತೆ, ಅದು ನಡೆಯುತ್ತೆ, ಅದಾಗುತ್ತೆ ಅನ್ನೋ ಒಂದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರುತ್ತೆ. ಬಟ್ ಆದರೆ ಇದರಲ್ಲಿ
ನಮಗೆ ಏನು ಕತೆ ಅಂತ ಗೊತ್ತಿಲ್ಲ, ಯಾವ ಹಿಸ್ಟರಿಯಿಂದ ತಗೊಂಡಿದ್ದಾರೆ, ಯಾವ ಹಿಸ್ಟಾರಿಕಲ್ ಮೂಮೆಂಟಿಂದ ತಗೊಂಡಿದ್ದಾರೆ, ಇದು ಯಾವ ದೇವ್ರನ್ನ ಇನ್ನೂ ಡಿನೋಟ್ ಮಾಡ್ತಿದ್ದಾರೆ. ಲಾಸ್ಟಲ್ಲಿ ಶಿವಂದು ತೋರಿಸಿರ್ತಾರೆ, ಅದೆಲ್ಲ ಏನನ್ನು ಡಿನೋಟ್ ಮಾಡುತ್ತೆ ಅನ್ನೋದನ್ನೆಲ್ಲ ಹೇಳಿರ್ತಾರೆ. ಆ್ಯಂಡ್ ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್, ರುಕ್ಮಿಣಿ ವಸಂತ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಹೇಗಿರುತ್ತೆ ಮೀನ್ಸ್ ತುಂಬ ಇದೆ ಅನ್ನೋ ಫೀಲ್ ಆಯಿತು. ಆದರೆ ಹೇಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿರ್ಬೋದು ಅನ್ನೋದು. ರಿಷಬ್ ಶೆಟ್ಟಿ, ರುಕ್ಮಿಣಿ ವಸಂತ್ ಅವರು ಇಬ್ಬರು ಸೇರಿಕೊಂಡು ಒಂದು ಡೀಸೆಂಟ್ ಆ್ಯಂಡ್ ಕ್ಯೂಟ್ ಆಗಿತ್ತು ಅದು ನೋಡೋಕ್ಕೆ. ಲೈಕ್ ಆ ಕಾಲದಲ್ಲೇ ಹೋಗಿ ಆ ಥರ ಒಂದು ಕಪಲ್ ನೋಡಿದ್ದು ಫೀಲ್ ಆಯಿತು. ಆ್ಯಂಡ್ ರಿಷಬ್ ಶೆಟ್ಟಿ ಅವರ ಟ್ರಾನ್ಸ್ಫಾರ್ಮೇಷನ್ಸ್ ತುಂಬ ಇದೆ, ಅದು ಹೇಳಲೇಬೇಕು. ಫೈಟಿಂಗ್ ಸೀಕ್ವೆನ್ಸ್ ಎಲ್ಲ ಅಲ್ಟಿಮೇಟ್ ಆಗಿರುತ್ತೆ ಅನ್ನೋ ಒಂದು ಫೀಲ್ ಬರ್ತಿದೆ, ಆ ಥರ ಒಂದು ಸ್ಟೋರಿ ಅನ್ನೋ ಫೀಲ್ ಇದೆ. ತುಂಬ ಫೈಟಿಂಗ್ ಸೀಕ್ವೆನ್ಸ್ ಇಲ್ಲದೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಫೀಲ್ ಮಾಡ್ತಿದ್ದೀನಿ. ಬಿಕಾಸ್ ಆಫ್ 2.5 ಗಂಟೆ ಡ್ಯೂರೇಷನ್ ಬರುತ್ತೆ ಅನ್ಬೇಕಾದ್ರೆ ತುಂಬ ಆ ಥರ ಇಟ್ಟರೆ ಅದು ಒಂದು ನೆಗೆಟಿವ್ ಆಗುತ್ತೆ. ಆ್ಯಂಡ್ ಅದೇ ರೀತಿ ತುಂಬ ಮಾತಾಡಿದ್ರೆ ಈ ರಾಜ್ಯದಿಂದ ಆ ರಾಜ್ಯಕ್ಕೆ ಬಂದಿದ್ದಾರೆ, ಆ ಕಾರಣದಿಂದ ಇದೊಂದು ನಡೆಯೋದಿದೆ, ನಡೆಯೋದ್ರಿಂದ ಇವರಿಗೆ ತುಂಬ ಕಷ್ಟವಾಗುತ್ತದೆ, ಆಗುತ್ತದೆ, ಇದೆಲ್ಲ ಮಾತಾಡದೆ ತುಂಬ ಸ್ಮೂತಾಗಿ ಮುಗಿಸಿದ್ರೆ ಚೆನ್ನಾಗಿರುತ್ತೆ. ಏನು ವಿಷಯ, ಏನು ಪ್ಲಾಟು, ಏನಕ್ಕೆ ನಡೆಯುತ್ತೆ, ಏನಾಗುತ್ತೆ. ಎಕ್ಸಾಂಪಲ್ ಬಾಹುಬಲಿ, ಯಾಕಂದರೆ ಅದೇ ಕಾರಣ. ಏನು ಇವ್ರು ಬರ್ತಾರೆ, ಇವೆಲ್ಲ ದೇವ ಬರ್ತಾನೆ, ಇವ್ನು ಬರ್ತಾನೆ, ಇವ್ನು ಹೊಡಿತಾನೆ, ಇವ್ನಿಗೆ ಹೋಗ್ತಾನೆ, ಇವನ ಹತ್ರ ಹೋಗಿ ಈ ಮುಗಿಯುತ್ತೆ, ಈ ಸ್ಟೋರಿ ಪ್ಲಾಟ್ ಹಿಂಗೆ ಮುಗ್ದೋಗುತ್ತೆ, ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಎಂಡ್ ಆಗುತ್ತೆ, ಮಧ್ಯದಲ್ಲಿ ಇದಿರುತ್ತೆ, ಅದ್ರ ಮಧ್ಯದಲ್ಲಿ ಇನ್ನೊಂದು ಪ್ಲಾಟ್ ಇರುತ್ತೆ, ಇದ್ರ ಮಧ್ಯದಲ್ಲಿ ಇನ್ನೊಂದು ಪ್ಲಾಟ್ ಇರುತ್ತೆ. ಸೊ ಆ ಥರ ಒಂದೊಂದು ಪ್ಲಾಟ್ ಟ್ವಿಸ್ಟ್ಗಳನ್ನ ಇಟ್ಕೊಂಡು ಪ್ಲೇ ಮಾಡಿರ್ತಾರೆ. ರಿಷಬ್ ಶೆಟ್ಟಿ ಫಿಲಮ್ಸಲ್ಲಿ ಆ ಪ್ಲಾಟ್ ಟ್ವಿಸ್ಟ್ಗಳನ್ನ ಎಕ್ಸ್ಪೆಕ್ಟ್ ಮಾಡೋದು ತುಂಬ ಕಷ್ಟ. ಅವ್ರದ್ದು ಸ್ಲೋ ಆಗಿ ಹೋಗುತ್ತೆ, ತಿರ್ಗಿ ಫಾಸ್ಟಾಗಿ ಹೋಗುತ್ತೆ, ಸ್ಲೋ ಆಗಿ ಹೋಗುತ್ತೆ, ನಾರ್ಮಲಾಗಿ ಹೊಟ್ಟೋಗುತ್ತೆ, ಮುಗೀತು ಅನ್ಬೇಕಾದ್ರೆ ನಕ್ಕನ್ ತೋರಿಸ್ದೆ ನೋಡು ನಾನು ಪ್ರೂವ್ ಮಾಡಿದೆ ಅನ್ನೋ ಥರ ಸ್ಕ್ರೀನ್ ಪ್ಲೇ ಇರುತ್ತೆ. ಅದು ನಂಗೆ ತುಂಬ ಇಷ್ಟ. ಸೊ ಅದು ರಿಷಬ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ತುಂಬ ವೈಡಾಗಿ ಖರ್ಚು ಮಾಡಿ ತುಂಬ ಚೆನ್ನಾಗಿ ವಿಜುವಲ್ಸ್ ಕೊಟ್ಟಿದ್ದಾರೆ. ಮ್ಯೂಸಿಕ್ ವಾಸ್ ಟಾಪ್ ನಾಚ್, ಆ್ಯಕ್ಟರ್ಸ್ ಆ್ಯಂಡ್ ನೆಗೆಟಿವ್ ಕ್ಯಾರೆಕ್ಟರ್ ಒಬ್ಬರು ಮಾಡಿದ್ದಾರೆ, ಅವ್ರ ಹೆಸರು ಗೊತ್ತಿಲ್ಲ. ಬಟ್ ಅಂದರೆ ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ, ಏನೋ ಒಂದಿದೆ, ಅವರಿಂದ ಏನೋ ಆಗುತ್ತೆ. ಲೈಕ್ ನನಗೇನು ಫೀಲ್ ಆಯಿತು ಅಂದರೆ ಅವ್ರನ್ನ ಏನೋ ಸಾಯಿಸೋ ಥರ ಒಂದು ಸೀನು, ಅದರಲ್ಲೂ ಈ ಓಮ್ ಅನ್ನೋ ಒಂದು ವಿಷಯ ಬಂದು ಅದರಿಂದ ಏನೋ ಆಗೋ ಥರ ಒಂದು ತೋರಿಸಿದ್ದಾರೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡೋದಲ್ಲಿ ನಡೀದೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಎಕ್ಸ್ಪೆಕ್ಟ್ ಮಾಡುತ್ತಿಲ್ಲ, ಬಟ್ ಆದರೆ ಒಂದಷ್ಟು ವಿಷಯಗಳು ಇದೆ ಅಲ್ವಾ ನಡೆಯೋದು ಅಂತ ಗೊತ್ತಾಯಿತು ಅಂದರೆ ಮೂವಿ ನೋಡಬೇಕಾದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದನ್ನೇ ಮಾಡಿದಾರಲ್ಲ. ಇವಾಗ ಹಿಸ್ಟಾರಿಕಲ್, ಈಗ ಇವ್ರಿಗೆ ಯುದ್ಧ ಆಗುತ್ತೆ, ಇವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಇದರಿಂದ ಇವ್ರು ಬರ್ತಾರೆ, ಇವರೊಬ್ಬ ವಿಲ್ಲನ್ ಇರ್ತಾನೆ, ಅವನಿಗೋಸ್ಕರ ಇವ್ರು ಬರ್ತಾರೆ, ಇವ್ರು ಬಂದು ಅವ್ರನ್ನ ಸಾಯಿಸೋಕ್ಕೋಸ್ಕರ ಜನರನ್ನೆಲ್ಲ ಸೇರಿಸ್ಕೊಂಡು ಒಂದಷ್ಟು ವಿಷಯಗಳನ್ನ ಮಾಡ್ತಾರೆ. ಆ ವಿಷಯಗಳೆಲ್ಲ ಆಗಲ್ಲ, ಆಗ ಹೀರೋಯಿನ್ ಬಂದು ಹೆಲ್ಪ್ ಮಾಡ್ತಾರೆ. ಹೀರೋಯಿನ್ ಬಂದು ಹೆಲ್ಪ್ ಮಾಡಿದಾಗ ಒಂದು ಮೋಟಿವೇಶನ್ ಸಿಗುತ್ತೆ, ಆವಾಗ ಒಂದು ಐಡಿಯಾ ಸಿಗುತ್ತೆ. ಆ ಐಡಿಯಾ ಸಿಕ್ಕಿದ್ಮೇಲೆ ಅವರಿಂದ ಫಾಲೋ ಮಾಡಾದ್ಮೇಲೆ ಅವ್ರ ಟೆಕ್ನಿಕ್ಸ್ ಎಲ್ಲ ಗೊತ್ತಾಗುತ್ತೆ. ಅವ್ರ ಟೆಕ್ನಿಕ್ಸ್ ಗೊತ್ತಾದ್ಮೇಲೆ ಅವ್ರನ್ನ ಸಾಯಿಸಕ್ಕಂತ ಹೋಗ್ತಾರೆ. ಆವಾಗ ಪಾರ್ಟ್ ಮಾಡಿದಾರಲ್ವ, ಅದ್ರ ಬಗ್ಗೆ ಏನು ಮಾಡ್ತಾರೆ, ಅದರದ್ದು ಒಂದು ಓಮ್ ಅನ್ನೋ ವಿಷಯಗಳಿರ್ತಾರೆ, ಇಟ್ಟು ಅದನ್ನು ಸ್ವಲ್ಪ ಮೋಟಿವೇಶ್ನಲ್ ಸಾಯಿಸ್ಬಿಟ್ವಿ ಅನ್ನೋ ಥರ ಹೋಗ್ತಾರೆ. ಆವಾಗ ಒಂದು ಕಥೆ ಬರುತ್ತೆ. ಆವಾಗ ಈ ಶಿವ ಮೀನ್ಸ್ ಇನ್ನೂ ಇದರಲ್ಲಿ ದೇವರು ಇದ್ದಾರ ಅನ್ಬೇಕಾದ್ರೆ ಶಿವನ್ ಇದು ತೋರಿಸ್ತಾರೆ. ಮೇ ಬಿ ಪಾರ್ಟ್ 3 ಈ ಥರ ಇರಬಾರ್ದು, ಎಕ್ಸ್ಪೆಕ್ಟ್ ಮಾಡಿರೋ ಥರ ಇರಬಾರ್ದು, ತುಂಬ ಸಿಂಪಲ್ ಆಗಿರಬಾರ್ದು. ಸ್ವಲ್ಪ ಏನಾದರೂ ಒಂದಷ್ಟು ಇಂಟ್ರೆಸ್ಟಿಂಗ್ ಮೂಮೆಂಟ್ಸ್ಗಳಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಡಿಸಪಾಯಿಂಟ್ ಮಾಡಲ್ಲ. ಸೊ ಐ ಥಿಂಕ್ ಇಲ್ಲಿಗೆ ನನ್ನ ಟ್ರೈಲರ್ ನೋಡಿ ನನ್ನ ರಿವ್ಯೂನ ಕಂಪ್ಲೀಟಾಗಿ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನೇ ಇದ್ದರೆ ಕಮೆಂಟ್ ಮಾಡಿ. ನಾನೇನು ಪರ್ಫೆಕ್ಟ್ ಜೆಂಟಲ್ಮೆನ್ ಅಲ್ಲ, ನಾನು ತಪ್ಪುಗಳು ಮಾಡ್ತೀನಿ. ಮೇ ಬಿ ಏನೋ ತಪ್ಪು ಮಾಡಿದರೆ ಇದು ಸರಿ ಇಲ್ಲ ಬ್ರೋ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ನೀವು ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲಲ್ಲಿ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ, ಇನ್ನು ನಾನು ಆಗ್ತಿರೋ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಕ್ಲಿಕ್ ಮಾಡ್ಕೊಳ್ಳಿ ಬಿಕಾಸ್ ಆಫ್ ನೋಟಿಫಿಕೇಷನ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಬಾಯ್. ಲವ್ ಯು ಆಲ್.